ಬೇದಿ ಆದಾಗ ನಿರ್ಜಲತೆ ಉಂಟಾಗ್ತದೆ. ನೀರು ಸರಿಯಾಗಿ ಕುಡಿದೇ ಇದ್ರೆ ನಿರ್ಜಲತೆ ಉಂಟಾಗ್ತದೆ. ಆ ನಿರ್ಜಲತೆಯಿಂದ ದೇಹಕ್ಕೆ ಎಷ್ಟು ಅಪಾಯ ಆಗ್ಬಹುದು ಅಂತಂತಂದ್ರೆ ಕೆಲವೊಮ್ಮೆ ಸಾವು ಉಂಟಾಗಬಹುದು. ಆ ನಿರ್ಜಲತೆಯನ್ನ ಹೇಗೆ ಸರಿಪಡಿಸ್ಕೋಬಹುದು? ಅದಕ್ಕೆ ಯಾವುದೋ ಔಷಧಿ ಇಲ್ಲ. ಎಷ್ಟೋ ಸರಿ ನಿರ್ಜಲತೆ ಆಗದೆ ಇರೋರು ಸಹಿತ ORS ನ ಉಪಯೋಗಿಸ್ತಾರೆ. ಅದು ORS ಉಪಯೋಗಿಸೋ ಅಗತ್ಯತೆ ಇಲ್ಲ. ಈ ORS ನ ಮನೆಯಲ್ಲೂ ತಯಾರಿಸಬಹುದು. 1 ಲೀಟರ್ ನೀರು ತಗೊಂಡು 1 ಮುಷ್ಟಿಯಷ್ಟು ಸಕ್ಕರೆ ಹಾಕಿ 1 ಚಿಟಿಕಿನಷ್ಟು ಉಪ್ಪು ಹಾಕಿ ಅದನ್ನ ಕರಗಿಸಿ ಉಪಯೋಗಿಸಿದ್ರೆ ಅದು ORS ಆಗುತ್ತೆ. ಬೇದಿ ಸಮಸ್ಯೆಗೆ ಎಷ್ಟೋ ಸಾರಿ ಔಷಧಿಗಳಿಲ್ಲ, ಆದ್ರೆ ORS ಚಿಕಿತ್ಸೆ ಅಂತ ಅನ್ಬೋದು. ORS ನಿಂದ ಜೀವನ ಉಳಿಸಬಹುದಾಗಿದೆ. ನಿರ್ಜಲತೆ ಹಾಗೂ ORS ಅಂದ್ರೆ ಏನು ನೋಡಿ. ORS ಅನ್ನೋದು ವ್ಯಕ್ತಿಗೆ ನಿರ್ಜಲತೆ ಆದಾಗ ಬಳಸುವಂಥ ಪದಾರ್ಥ, ಔಷಧಿ ಅಂತ ಅನ್ಬೋದು. ಸಾಮಾನ್ಯವಾಗಿ ಬೇದಿ ಆದಾಗ ನಿರ್ಜಲತೆ ಉಂಟಾಗ್ತದೆ. ನೀರು ಸರಿಯಾಗಿ ಕುಡಿದೇ ಇದ್ದರೆ ನಿರ್ಜಲತೆ ಉಂಟಾಗ್ತದೆ. ಬೇಸಿಗೆ ಕಾಲದಲ್ಲಿ ಹೊರಗಿನಿಂದ ಬಂದಾಗ ನಿರ್ಜಲತೆ ಆಗಿರ್ತದೆ. ಆ ನಿರ್ಜಲತೆಯಿಂದ ದೇಹಕ್ಕೆ ಎಷ್ಟು ಅಪಾಯ ಆಗ್ಬೋದು ಅಂತಂತಂದರೆ ಕೆಲವೊಮ್ಮೆ ಸಾವು ಉಂಟಾಗ್ಬೋದು. ಅದರಿಂದ ನಿರ್ಜಲತೆಯ ಬಗ್ಗೆ ನಾವು ಗಮನ ಕೊಡೋದು ಭಾಳ ಮುಖ್ಯವಾಗುತ್ತೆ. ಆ ನಿರ್ಜಲತೆಯನ್ನು ಹೇಗೆ ಸರಿಪಡಿಸ್ಕೋಬೋದು? ಅದಕ್ಕೆ ಯಾವುದೋ ಔಷಧಿ ಇಲ್ಲ. ನಿರ್ಜಲತೆ ಅಂದರೆ ಏನು ಅಂತಂದರೆ ದೇಹದೊಳಗೆ ನೀರಿನ ಪ್ರಮಾಣ ಕಡಿಮೆ ಆಗಿರುತ್ತೆ, ಸೋಡಿಯಂ ಪ್ರಮಾಣ ಕಡಿಮೆ ಆಗಿರುತ್ತೆ, ಪೊಟ್ಯಾಷಿಯಂ ಪ್ರಮಾಣ ಕಡಿಮೆ ಆಗಿರುತ್ತೆ, ಬೈಕಾರ್ಬನೇಟ್ಸ್ ಪ್ರಮಾಣ ಕಡಿಮೆ ಆಗಿರುತ್ತೆ. ಅದರಿಂದ ಆ ಸಮಸ್ಯೆನ ಸರಿಪಡಿಸ್ಕೋಬೇಕು ಅಂತಂದರೆ ನಿರ್ಜಲತೆಗೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅನ್ನೋದನ್ನು ಉಪಯೋಗಿಸ್ಬೇಕು, ORS. ಇವತ್ತು ಬಹಳ ಜನ ನಿರ್ಜಲತೆ ಆಗದೇ ಇದ್ರೂ ORS ಉಪಯೋಗಿಸ್ತಾ ಇದ್ದಾರೆ. ಯಾಕೆಂದರೆ ಅದರೊಳಗೆ ಸೋಡಿಯಂ ಇದೆ, ಪೊಟ್ಯಾಷಿಯಂ ಇದೆ. ನಮ್ಮ ದೇಹದೊಳಗೆ ಅದು ಆಟೋಮ್ಯಾಟಿಕಲಿ ಕಡಿಮೆ ಆದಾಗ ನಮಗೆ ಪ್ರಯೋಜನ ಆಗುತ್ತೆ ಅಂತ ಆ ನಂಬಿಕೆಯಿಂದ ಉಪಯೋಗಿಸ್ತಾರೆ. ಅಥವಾ ಅದಕ್ಕಿಂತ ಹೆಚ್ಚು ನಿರ್ಜಲತೆ ಆದಾಗ ನಮಗೆ ಸುಸ್ತಾಗುತ್ತೆ, ನಮಗೆ ಅದನ್ನು ಉಪಯೋಗಿಸೋದ್ರಿಂದ ಸರಿ ಹೋಗ್ತದೆ. ಹೀಗಾಗಿ ಎಷ್ಟೋ ಸರಿ ನಿರ್ಜಲತೆ ಆಗದೇ ಇರೋರು ಸಹಿತ ORSನ ಉಪಯೋಗಿಸ್ತಾರೆ. ಅದು ORS ಉಪಯೋಗಿಸೋ ಅಗತ್ಯತೆ ಇಲ್ಲ. ORS ಸಹಿತ WHO ಫಾರ್ಮುಲಾ ಇದೆ. ಆ ಥರದ ಫಾರ್ಮುಲಾ ORSನ್ನು ಉಪಯೋಗಿಸ್ಬೋದು. ಎಲ್ಲ ಕಂಪ್ನಿಗಳು ಅದನ್ನು ತಯಾರಿಸೋದಿಲ್ಲ. ಆದ್ದರಿಂದ ನಾವು WHO ಫಾರ್ಮುಲಾ ಇರೋ ಔಷಧಿನ ಅಂದರೆ ORSನ ಉಪಯೋಗಿಸ್ಕೋಬೇಕು. ಅದು ಪುಡಿ ರೂಪದಲ್ಲಿ ಸಿಗ್ತದೆ, ಮಾರುಕಟ್ಟೆಯಲ್ಲಿ ಸಿಗ್ತದೆ. ಅಷ್ಟೇ ಅಲ್ಲ, ಈ ORSನ ಮನೆಯಲ್ಲೂ ತಯಾರಿಸ್ಬೋದು. 1 ಲೀಟರ್ ನೀರು ತೊಗೊಂಡು 1 ಮುಷ್ಟಿಯಷ್ಟು ಸಕ್ಕರೆ ಹಾಕಿ 1 ಚಿಟಿಕಿನಷ್ಟು ಉಪ್ಪು ಹಾಕಿ ಅದನ್ನು ಕರಗಿಸಿ ಉಪಯೋಗಿಸಿದರೆ ಅದು ORS ಆಗುತ್ತೆ. ನೀರನ್ನೇನು ಬಿಸಿ ಮಾಡಬೇಕಾಗಿಲ್ಲ. ಆಮೇಲೆ ನೀರು ಅಕಸ್ಮಾತಾಗಿ ORS ಉಳಿದ್ರೆ ಅದನ್ನೇನು ಮತ್ತೆ ಬಿಸಿ ಮಾಡಬೇಕಾಗಿಲ್ಲ, ನೇರವಾಗಿ ಉಪಯೋಗಿಸ್ಕೋಬೋದು. ನಿರ್ಜಲತೆ ಆದಾಗ ಅಂತಂತಂದರೆ ಬೇದಿ, ವಾಂತಿ ಅದೆಲ್ಲ ಆದಾಗ ಅದನ್ನು ಉಪಯೋಗಿಸ್ಬೋದು. ವಾಂತಿ ಆದಾಗ ಉಪಯೋಗಿಸೋದು ಸ್ವಲ್ಪ ಕಷ್ಟ ಆಗುತ್ತೆ, ಬೇದಿ ಆದಾಗ ಉಪಯೋಗಿಸ್ಕೋಬೋದು. ಸಾಮಾನ್ಯವಾಗಿ ರೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗ ORS ಕೊಡೋದ್ರ ಬದಲು ಗ್ಲೂಕೋಸ್ ಕೊಡ್ತಾರೆ. ಎರಡೂ ಒಂದೇ. ಗ್ಲೂಕೋಸ್ ಕೊಡೋದು ಆಸ್ಪತ್ರೆಯೊಳಗೆ ಅಡ್ಮಿಟ್ ಆದಾಗ ಗ್ಲೂಕೋಸ್ ಕೊಡ್ತಾರೆ. ಮನೆಯಲ್ಲಿದ್ದಾಗ ನೀವು ORS ಉಪಯೋಗಿಸ್ಬೋದು. ಎಷ್ಟೋ ಸಾರಿ ಆಸ್ಪತ್ರೆಗೆ ಹೋದಾಗಲೂ ORS ಉಪಯೋಗಿಸ್ಬೋದು. ಆದರೆ ಪದ್ಧತಿ ಮೊದಲಿನಿಂದ ಬಂದುಬಿಟ್ಟಿದೆ, ಆಸ್ಪತ್ರೆಗೆ ಅಡ್ಮಿಟ್ ಆದ ತಕ್ಷಣ ಗ್ಲೂಕೋಸ್ ಕೊಡೋದು. ಈ ಸಮಸ್ಯೆನ ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು, ಮನೆಯಲ್ಲೇ ಮಾಡಬೇಕು. ORS ತಯಾರಿಸ್ಕೊಂಡು ಕೂಡಲೇ ಉಪಯೋಗಿಸ್ಕೋಬೇಕು. ಪ್ರಥಮ ಚಿಕಿತ್ಸೆ ಅಂತಲೇ ಅನ್ಬೋದು ಅದನ್ನು. ಆಮೇಲೆ ನೀವು ಆಸ್ಪತ್ರೆಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ಬೋದು. ಬೇದಿ ಸಮಸ್ಯೆಗೆ ಎಷ್ಟೋ ಸಾರಿ ಔಷಧಿಗಳಿಲ್ಲ, ಆದರೆ ORS ಚಿಕಿತ್ಸೆ ಅಂತ ಅನ್ಬೋದು. ORSನಿಂದ ಜೀವನ ಉಳಿಸ್ಬೋದಾಗಿದೆ. ಭಾಳಷ್ಟು ಜನ ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ. ಅದು ಒಂದು 20ನೇ ಶತಮಾನದ ಒಂದು ಒಳ್ಳೆಯ ಸಂಶೋಧನೆ ಅಂತ ಅನ್ಬೋದು. ಆ ಸಂಶೋಧನೆ ಭಾರತ ದೇಶದಲ್ಲಿ ಆಗಿದೆ. ಡಾಕ್ಟರ್ ದಿಲೀಪ್ ಅನ್ನೋರು ಕಲ್ಕತ್ತಾದಲ್ಲಿ ಇದನ್ನು ಕಂಡುಹಿಡಿದ್ರು. ಅದನ್ನು ಭಾಳಷ್ಟು ಜನರು ಉಪಯೋಗಿಸ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಅದರ ಬಳಕೆ ಕಡಿಮೆ ಇದ್ದರೂ ಸಹಿತ ಆಫ್ರಿಕಾ ದೇಶದಲ್ಲಿ ಅದನ್ನು ತುಂಬ ಹೆಚ್ಚು ಬಳಸಿದ್ದಾರೆ. ಈ ORS ಚಿಕಿತ್ಸೆ ಜೀವನ ಉಳಿಸ್ಬೋದು, ಜೊತೆಗೆ ಅದು ಸರಿಯಾದ ಚಿಕಿತ್ಸೆ. ಅಂದರೆ ನೀರಿನ ಅಂಶ ಕಡಿಮೆ ಆದಾಗ, ದೇಹದಲ್ಲಿ ನೀರು ಲವಣಗಳ ಅಂಶ ಕಡಿಮೆ ಆದಾಗ ಅದನ್ನು ಉಪಯೋಗಿಸೋದು ಸೂಕ್ತ.